ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಕನ್ನಡ ಕ್ಲಾಸಿಗೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಾವೇನು ಮಾಡುವ ಅಂತ ಹೇಳಿದರೆ, ಪದ್ಯ, ನಿಮ್ಮ ಕನ್ನಡ ಟೆಕ್ಸ್ಟ್ ಸಾಹಿತ್ಯ ಸಂಚಲನದ ಮೊದಲ ಪದ್ಯ ಯಾವುದು ಅಂತ ಹೇಳಿದರೆ ದುರ್ಯೋಧನ ವಿಲಾಪ ಅನ್ನುವಂಥ ಪದ್ಯ. ಯಾರು ಬರೆದಿರುವಂಥದ್ದು? ರನ್ನ ಬರೆದಿರುವಂಥ ದುರ್ಯೋಧನ ವಿಲಾಪ ಅನ್ನುವಂಥ ಪದ್ಯ. ಈ ಪದ್ಯದ ಬಗ್ಗೆ ಏನು ಮಾಡುವ, ನಾವು ಚರ್ಚೆಯನ್ನು ಮಾಡಿಕೊಂಡು ಹೋಗುವ. ದುರ್ಯೋಧನ ಮಹಾಭಾರತದಲ್ಲಿ ಬರುವಂಥ ಒಂದು ಸನ್ನಿವೇಶವನ್ನು ಏನು ಮಾಡಿರುವಂಥದ್ದು ಆಧಾರವಾಗಿ ಇಟ್ಟುಕೊಂಡು ಏನು ಮಾಡ್ತಾನೆ ರನ್ನ ಕವಿ ಈ ಒಂದು ಕಾವ್ಯವನ್ನು ರಚನೆಯನ್ನು ಮಾಡಿಕೊಂಡು ಹೋಗ್ತಾನೆ. ಹಾಗಾಗಿ ಮೊದಲಿಗೆ ನಾವು ರನ್ನನ ಬಗ್ಗೆ ಕೆಲವೊಂದು ವಿಚಾರಗಳ ಬಗ್ಗೆ ನಾವೇನು ಮಾಡಿಕೊಂಡು ಹೋಗುವ, ಚರ್ಚೆಯನ್ನು ಮಾಡಿಕೊಂಡು ಹೋಗುವ. ಯಾಕಂದರೆ ಮೊದಲಿಗೆ ಅಂದರೆ ಮಹಾಭಾರತ ಯುದ್ಧ ಆದ ನಂತರ 18 ದಿನಗಳೇನಾಗ್ತದೆ, ಯುದ್ಧ ನಡೆದ ನಂತರ ಆ ಯುದ್ಧ ಭೂಮಿಯ ಯುದ್ಧ ಅರಂಗ ಭೂಮಿಗೆ ಯಾರು ಬರುವಂಥದ್ದು? ದುರ್ಯೋಧನ ಬರುವಂಥದ್ದು. ಆ ಯುದ್ಧ ರಂಗ ಭೂಮಿಯ ಭೀಭತ್ಸ ಭಯಂಕರ ಘಟನೆಗಳನ್ನು ಕವಿ ಏನು ಮಾಡ್ತಾನೆ ಅಂದರೆ ಈ ಪದ್ಯದಲ್ಲಿ ಏನು ಮಾಡ್ತಾನೆ, ಚರ್ಚೆ ಮಾಡಿಕೊಂಡು ಹೋಗ್ತಾನೆ. ಅದರ ಜೊತೆಗೆ ದುರ್ಯೋಧನ ಮಾಡುವಂಥ ವಿಲಾಪ, ದುರ್ಯೋಧನಿಗೆ ಆಗಿರುವಂಥ ನೋವು, ದುರ್ಯೋಧನ ಏನು ಮಾಡ್ತಾನೆ ತನ್ನವರನ್ನ ಕಳೆದುಕೊಂಡಂಥ ದುರ್ಯೋಧನನ ನೋವು, ಅದರ ಜೊತೆಗೆ ಕರ್ಣನ ವ್ಯಕ್ತಿತ್ವವನ್ನು, ದುರ್ಯೋಧನ ಮತ್ತು ಕರ್ಣನ ನಡುವಿನ ಸ್ನೇಹತ್ವವನ್ನು ಯಾವ ರೀತಿಯಾಗಿ ಇತ್ತು ಅನ್ನೋದರ ಬಗ್ಗೆ ಕೂಡ ಕವಿ ಏನು ಮಾಡ್ತಾನೆ ಅಂತ ಹೇಳಿದರೆ ಈ ವಿಚಾರಗಳನ್ನು ಈ ಪದ್ಯದಲ್ಲಿ ಹೇಳಿಕೊಂಡು ಹೋಗ್ತಾನೆ. ಹಾಗಾಗಿ ಮೊದಲಿಗೆ ನಾವೇನು ಮಾಡುವ ಅಂತ ಹೇಳಿದರೆ ರನ್ನ ಕವಿಯ ಪರಿಚಯವನ್ನು ಮಾಡಿಕೊಂಡು ಹೋಗುವ. ರನ್ನನ ಕಾಲಮಾನ ಯಾವುದು ಅಂತ ಹೇಳಿದರೆ 949. ಅರ್ಥ ಆಯ್ತಾ? ರನ್ನನ ಕಾಲಮಾನ ಯಾವುದು? 949. ಊರು ಎಲ್ಲಿ ಅಂತ ಹೇಳಿದ್ರೆ ಬಾಗಲಕೋಟೆಯ ಮುದುವಳಲ್ ಅನ್ನುವಂಥದ್ದು ಆತನ ಊರು, ಅಥವಾ ಅದನ್ನ ಮುದುವಳ ಅಂತ ಕೂಡ ಅದನ್ನ ಕರೀತಾರೆ. ಈಗ ಮುದುವಳ ಅಂತ ಕರೀತಾರೆ ಊರು. ತಂದೆ ತಾಯಿ ಹೆಸರು ಏನು ಅಂತ ಹೇಳಿದ್ರೆ ತಂದೆ ಜಿನವಲ್ಲಭ ಮತ್ತು ತಾಯಿ ಅಬ್ಬಲಬ್ಬೆ. ಯಾರ ತಾಯಿ? ರನ್ನನ ತಾಯಿಯ ಹೆಸರು ಜಿನವಲ್ಲಭ ಮತ್ತು ಅಬ್ಬಲಬ್ಬೆ. ಇಲ್ಲಿ ಮುಖ್ಯವಾಗಿ ಏನಾಗ್ತದೆ ಅಂತ ಹೇಳಿದ್ರೆ ಇವನ ಏನ್ ಮಾಡ್ತಾನೆ ಅಂದ್ರೆ ಸೌಮ್ಯರಾಮ ಸಂವತ್ಸರದ ಸಂದರ್ಭದಲ್ಲಿ ಹುಟ್ಟಿದ ಅಂತ ಕವಿಯೇ ಏನ್ ಮಾಡ್ತಾನೆ ಅಂದ್ರೆ ಒಂದು ಕಾವ್ಯದಲ್ಲಿ ಹೇಳಿಕೊಳ್ತಾನೆ. ಅರ್ಥ ಆಯ್ತಾ? ಯಾವಾಗ ಸೌಮ್ಯರಾಮ ಸಂವತ್ಸರದಲ್ಲಿ ನಾನು ಏನ್ ಮಾಡಿದ್ದೇನೆ, ಹುಟ್ಟಿದ್ದೇನೆ ಅಂತ ಕವಿ ಏನ್ ಮಾಡ್ತಾನೆ ಉಲ್ಲೇಖವನ್ನ ಮಾಡಿಕೊಂಡು ಹೋಗ್ತಾನೆ. ಅದರ ಜೊತೆಗೆ ಇವನೇನ್ ಮಾಡ್ತಾನೆ ಅಂತ ಹೇಳಿದ್ರೆ ಆಶ್ರಯ, ಇವನು ಬೇರೆ ಬೇರೆ ರಾಜ್ಯರ ಆಶ್ರಯದಲ್ಲಿ ಇದ್ದುಕೊಂಡಂತ ಒಬ್ಬ ಪ್ರಮುಖ ಕವಿ. ಯಾರು? ರನ್ನ. ಯಾರ ಆಶ್ರಯದಲ್ಲೆಲ್ಲ ಇದ್ದ ಅಂತ ಹೇಳಿದ್ರೆ ಮುಖ್ಯವಾಗಿ ಯಾರೆಲ್ಲ ಆಶ್ರಯದಲ್ಲಿ ಅಂತ ನಿಮಗೆ ಕೊಟ್ಟಿದ್ದಾರೆ. ಯಾವುದೆಲ್ಲ? ಚಾವುಂಡರಾಯನ ಆಶ್ರಯದಲ್ಲಿದ್ದ. ಆನಂತರ ಯಾರ ಆಶ್ರಯಕ್ಕೆ ಬರ್ತಾನೆ? ಚಾಲುಕ್ಯ ದೊರೆಯನಾದಂಥ ತೈಲಪ್ಪನ ನಂತರ ಸತ್ಯಾಶ್ರಯ ಇರಿವ ಬೆಡಂಗನ ಆಸ್ಥಾನದ ಕವಿಯಾಗಿರ್ತಾನೆ. ಹೀಗೆ 3 ಜನ ಯಾರೆಲ್ಲ ಆಶ್ರಯದಲ್ಲಿದ್ದದ್ದು? ಒಂದು ಚಾವುಂಡರಾಯ, ತೈಲಪ್ಪ, ಇನ್ನೊಂದು ಯಾರು? ಮುಖ್ಯವಾಗಿ ಸತ್ಯಾಶ್ರಯ ಇರಿವ ಬೆಡಂಗ. ಅರ್ಥ ಆಯ್ತಾ? ಈ ಆಸ್ಥಾನದ ಕವಿಯಾಗಿದ್ದವನು ಯಾರಿಲ್ಲಿ? ರನ್ನ. ಈ 3 ಆಸ್ಥಾನದ ಕವಿಯಾಗಿ ಯಾರ ಕೆಲಸ ಮಾಡಿರುವಂಥದ್ದು? ರನ್ನ ಮಾಡಿರುವಂಥದ್ದು. ಅರ್ಥ ಅದನ್ನು ಕೂಡ ಏನ್ ಮಾಡ್ತಾನೆ ತನ್ನ ಕಾವ್ಯದಲ್ಲಿ ಅದನ್ನ ಉಲ್ಲೇಖವನ್ನ ಮಾಡಿಕೊಂಡು ಒಂದು ಕಾವ್ಯವನ್ನ ಈ ದುರ್ಯೋಧನ ವಿಲಾಪ ಅಥವಾ ಈ ಒಂದು ಸಾಹಸ ಭೀಮ ವಿಜಯ ಅಥವಾ ಅದನ್ನ ನಾವು ಗದಾ ಯುದ್ಧ ಅಂತ ಕೂಡ ಕರೀತೇವೆ. ಈ ಕೃತಿಯನ್ನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ತನ್ನ ಆಶ್ರಯದಾತನಾದಂತ ಸತ್ಯಾಶ್ರಯನನ್ನ ಏನ್ ಮಾಡುವಂಥದ್ದು ಭೀಮನಿಗೆ ಹೋಲಿಕೆ ಮಾಡಿಕೊಂಡು ಏನ್ ಮಾಡಿರುವಂಥದ್ದು ಕಾವ್ಯವನ್ನ ರಚನೆ ಮಾಡಿರುವಂಥದ್ದು ನಾವು ಕಾಣ. ಅದಕ್ಕೆ ನಾನು ಹೇಳುವಂಥದ್ದು ಏನು, ಸತ್ಯಾಶ್ರಯನ ಆಶ್ರಯದಲ್ಲಿ ಬೆಳೆದು ಬಂದಂತ ಕವಿ ಯಾರು ಅಂತ ಹೇಳಿದ್ರೆ ಅದು ಯಾರು? ರನ್ನ ಅಂತ ನಾವಿಲ್ಲಿ ಕರೀಬಹುದು. ಇನ್ನು ಮುಖ್ಯವಾಗಿ ರನ್ನ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಪಂಪ ಪೊನ್ನರನ್ನ ಈ 3 ಜಿನ ಸಮಯ ದೀಪಕರ್ ಎಂದಿದ್ದಾನೆ. ಅಂದ್ರೆ ಏನು ಅಂತ ಹೇಳ್ತಾನೆ ಅಂತ ಹೇಳಿದ್ರೆ ಪಂಪ ಪೊನ್ನರನ್ನ ಈ 3 ಜಿನ ಸಮಯ ದೀಪಕರರ್. ಅಂದ್ರೆ ಇಲ್ಲಿ ಪಂಪ ಪೊನ್ನ ಜನ ಅಂದ್ರೆ ಅವನ ಕೃತಿಯಲ್ಲಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಕವಿರತ್ನಾತ್ರೇಯರು ಮತ್ತು ಕವಿ ಚಕ್ರವರ್ತಿಗಳು ಯಾರು ಅಂತ ಅವನು ಉಲ್ಲೇಖವನ್ನ ಮಾಡಿರ್ತಾನೆ. ಅದಕ್ಕೆ ಬರ್ದಿರುವಂಥದ್ದು ಏನು ಅಂತ ಇಲ್ಲಿ ಕವಿರತ್ನಾತ್ರೇಯರು ಯಾರು ಅಂತ ನಾವು ಕರಿಬಹುದು? ಪಂಪ ಪೊನ್ನರನ್ನ. ಅರ್ಥ ಆಯ್ತಾ? ಪಂಪ ಪೊನ್ನರನ್ನ. ಕವಿ ಚಕ್ರವರ್ತಿಗಳು ಯಾರು? ಪೊನ್ನ ರನ್ನ ಜನ್ನ. ಅರ್ಥ ಆಯ್ತಾ? ಪೊನ್ನ ರನ್ನ ಜನ್ನ ಅಂತ. ಅಂದ್ರೆ ಇಲ್ಲಿ ಕವಿರತ್ನಾತ್ರೇಯ ಅಂತ ಹೇಳಿದ್ರೆ ಯಾರು? ಇಲ್ಲಿ ಪಂಪ ಇಲ್ಲಿ ಬರುವುದಿಲ್ಲ. ಕವಿ ಚಕ್ರವರ್ತಿಗಳ ಹೆಸರಲ್ಲಿ ಯಾರು ಬರುವುದಿಲ್ಲ? ಪಂಪ ಅನ್ನುವಂಥವನು ಬರುವುದಿಲ್ಲ. ಬರುವಂಥದ್ದು ಏನು? ಕವಿರತ್ನಾತ್ರೇಯಲ್ಲಿ ಪಂಪ ಬರ್ತಾನೆ. ಪಂಪ ಯಾರ ಆಶ್ರಯದಲ್ಲಿ ಇದ್ದದ್ದು? ಯಾರ ಆಶ್ರಯದಲ್ಲಿ?
ಅರಿಕೇಸರಿ ಆಶ್ರಯದಲ್ಲಿದ್ದವನು ಯಾರು? ಪಂಪ. ಹಾಗಾಗಿ ಪೊನ್ನನು ಆಶ್ರಯದಾತನಾಗಿದ್ದನು, ರಾಜಾಶ್ರಯದಲ್ಲಿ ಇದ್ದವನು. ರನ್ನ ಕೂಡ ಏನಿರ್ತಾನೆ? ರಾಜಾಶ್ರಯದಲ್ಲಿ ಇದ್ದವನು. ಇಲ್ಲಿ ಪಂಪ ಬರಲಿಲ್ಲ ಯಾಕೆ ಅಂತ ಹೇಳಿದ್ರೆ ಪೊನ್ನ, ರನ್ನ, ಜನ್ನ ಇವರು ಕೂಡ ಏನಾಗ್ತಾರೆ ಅಂತ ಹೇಳಿದ್ರೆ ಕವಿ ಚಕ್ರವರ್ತಿಗಳು ಅನ್ನುವಂಥದ್ದನ್ನ ಏನ್ ಮಾಡ್ತಾನೆ ತನ್ನ ಕೃತಿಯಲ್ಲಿ ಉಲ್ಲೇಖವನ್ನ ಮಾಡಿಕೊಂಡು ಯಾರು ಹೋಗ್ತಾನೆ? ಮುಖ್ಯವಾಗಿ ರನ್ನ ಹೋಗಿರುವುದನ್ನು ನಾವಿಲ್ಲಿ ಗಮನಿಸಿಕೊಳ್ಬಹುದು. ಇನ್ನು ಮುಖ್ಯವಾಗಿ ಇವನಿಗೆ ಕಾವ್ಯ ರಚಿಸಲಿಕ್ಕೆ ಯಾರು ಪ್ರೋತ್ಸಾಹವನ್ನ ಕೊಡ್ತಾರೆ ಅಂತ ಹೇಳಿದ್ರೆ ದಾನ ಚಿಂತಾಮಣಿ ಬಿರುದಾಂಕಿತ ಅತ್ತಿಮಬ್ಬೆಯ ಪ್ರೋತ್ಸಾಹ ಇವನಿಗೆ ಸಿಗ್ತದೆ. ಯಾರಿಗೆ? ರನ್ನನಿಗೆ. ಅರ್ಥ ಇದೆ. ಮುಖ್ಯವಾಗಿ ಕಾವ್ಯವನ್ನ ರಚನೆ ಮಾಡಬೇಕು ಅನ್ನುವಂತ ಒಂದು ಪ್ರೋತ್ಸಾಹವನ್ನ ಕೊಟ್ಟವ್ರು ಯಾರು ಅಂತ ಹೇಳಿದ್ರೆ ದಾನ ಚಿಂತಾಮಣಿ ಬಿರುದನ್ನು ಹೊಂದಿರುವಂತ ಯಾರು? ಅತ್ತಿಮಬ್ಬೆ ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ ರನ್ನನಿಗೆ ಪ್ರೋತ್ಸಾಹವನ್ನ ಕೊಡುತ್ತಾಳೆ. ಹೀಗೆ ಮುಖ್ಯವಾಗಿ ಏನಾಗ್ತದೆ ಅಂತ ಹೇಳಿದ್ರೆ ಅಜಿತ ತೀರ್ಥಾಂಕರ ಮತ್ತು ಸಾಹಸ ಭೀಮ ವಿಜಯ ಎಂಬ ಉಪಲಬ್ಧ ಕಾವ್ಯಗಳು. ಯಾರ್ದು? ರನ್ನನ ಉಪಲಬ್ಧ ಕೃತಿಗಳು ಯಾವುದೆಲ್ಲ? ರನ್ನನ ಉಪಲಬ್ಧ ಕೃತಿ ಯಾವುದೊಂದು? ಅಜಿತ ತೀರ್ಥಾಂಕರ ಪುರಾಣ ಮತ್ತು ಸಾಹಸ ಭೀಮ ವಿಜಯ ಇವು ಉಪಲಬ್ಧವಿರುವಂತ ಕೃತಿಗಳು ಅಂತ ನಾವಿಲ್ಲಿ ಕರೆಯುವಂಥದ್ದು. ಮುಖ್ಯವಾಗಿ ಇವನ ಕೇವಲ ಆ ಕೃತಿಗಳು ಮಾತ್ರ ಅಲ್ಲ, ರನ್ನನ ಇನ್ನೂ ಕೃತಿಗಳು ನಮಗೆ ಸಿಕ್ಕಿ, ಆದ್ರೆ ಕೆಲವು ಆ ಕೃತಿಗಳು ನಮಗೆ ಏನಾಗಿಲ್ಲ, ಲಭ್ಯವಾಗಲಿ. ಉದಾಹರಣೆಗೆ ಯಾವುದು? ಚಕ್ರೇಶ್ವರ ಚರಿತೆ, ಚಕ್ರೇಶ್ವರ ಚರಿತೆ ಇದು ಉಪಲಬ್ಧವಲ್ಲದಂತ ಕೃತಿ. ಅರ್ಥ ಐತೆ? ಚರಿತೆ. ಇನ್ನೊಂದು ಯಾವುದು? ಪರಶುರಾಮ ಚರಿತೆ. ಚಕ್ರೇಶ್ವರ ಚರಿತೆ ಇರಬಹುದು, ಪರಶುರಾಮ ಚರಿತೆ ಇರಬಹುದು. ಇನ್ನೊಂದು ಯಾವುದು? ರನ್ನಕಂದ. ಇದೇನಿಲ್ಲ, ಉಪಲಬ್ಧವಿಲ್ಲ ಅಂತ. ಲಭ್ಯವಿಲ್ಲ, ಇದೆಲ್ಲ ಲಭ್ಯವಿಲ್ಲ. ಇಲ್ಲಿ ರನ್ನಕಂದದಲ್ಲಿ ಒಟ್ಟಾಗಿ ಎಷ್ಟು? 12 ಕಂದ ಪದ್ಯಗಳು. ಎಷ್ಟಿವೆ ಒಟ್ಟು? 12 ಕಂದ ಪದ್ಯಗಳನ್ನು ಒಳಗೊಂಡಿರುವಂಥದ್ದು. ಅದರ ಜೊತೆಗೆ ಈಗ ಹೇಳಿರುವಂಥದ್ದು ಯಾವುದು? ಮುಖ್ಯವಾಗಿ ಯಾವೆಲ್ಲ ಕೃತಿಗಳು? ಅಜಿತ ತೀರ್ಥಾಂಕರ ಪುರಾಣ, ಅಜಿತ ತೀರ್ಥಾಂಕರ ಪುರಾಣ. ಇನ್ನೊಂದು ಯಾವುದು? ಸಾಹಸ ಭೀಮ ವಿಜಯ. ಇದನ್ನು ನಾವು ಇನ್ನೊಂದು ಹೆಸರಿಂದ ಏನು ಕರೀತೇವೆ? ಗದಾ ಯುದ್ಧ ಅಂತ ಕೂಡ ನಾವು ಕರೀತೇವೆ. ಇದಿಷ್ಟು ಅವನ ಕೃತಿಗಳು. ಯಾವುದೆಲ್ಲ? ಒಂದು ಚಕ್ರೇಶ್ವರ ಚರಿತೆ ಇರಬಹುದು, ಅದು ಉಪಲಬ್ಧವಿಲ್ಲ. ಪರಶುರಾಮನ ಚರಿತೆ ಕೂಡ ನಮಗೆ ಲಭ್ಯವಿಲ್ಲ. ರನ್ನಕಂದ ಅನ್ನುವಂಥದ್ದು ಕೂಡ ಲಭ್ಯವಿಲ್ಲ. ಅದೇ 12 ಪದ್ಯಗಳನ್ನುವಂಥ ಒಂದು ನಿಘಂಟು ಅಂತ ಹೇಳ್ಬೋದು ಅಷ್ಟೇ. ಇನ್ನು ಅಜಿತ ತೀರ್ಥಾಂಕರ ಪುರಾಣ ಮತ್ತು ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ ಅನ್ನುವಂಥ 2 ಕೃತಿಗಳು ನಮಗೆ ಲಭ್ಯವಿರುವವನಾತ ಪ್ರಮುಖ ಕೃತಿಗಳು ಅಂತ ನಾವಿಲ್ಲಿ ಕರೀಬಹುದು. ಮುಖ್ಯವಾಗಿ ಅಜಿತ ತೀರ್ಥಾಂಕರ ಪುರಾಣ ಏನಾಗ್ತದೆ ಅಂತ ಹೇಳಿದ್ರೆ ಅದೊಂದು ಧಾರ್ಮಿಕ ಕಾವ್ಯ. ಲೌಕಿಕ ಮತ್ತು ಆಗಮಿಕ ಅಂತ ಕರೀತೇವೆ ಅಲ್ವಾ? ಅದೇ ರೀತಿ ಇದು ಲೌಕಿಕ. ಅರ್ಥ ಆಯ್ತಾ? ಮುಖ್ಯವಾಗಿ ಏನಾಗ್ತದೆ ಅಂತ ಹೇಳಿದ್ರೆ ಇದು ಆಗಮಿಕ ಕೃತಿ. ಯಾವುದು? ಯಾವುದು? ಅಜಿತ ತೀರ್ಥಾಂಕರ ಪುರಾಣ ಧಾರ್ಮಿಕ ಅಥವಾ ಆಗಮಿಕ ಕಾವ್ಯ ಅಂತ ಕೂಡ ನಾವಿದನ್ನ ಕರೀತೇವೆ. ಇದನ್ನ ಪುರಾಣ ತಿಲಕ ಎಂದು ಕವಿ ಕರೆಕೊಳ್ತಾನೆ. ಅರ್ಥ? ಯಾವುದನ್ನ? ಅಜಿತ ತೀರ್ಥಾಂಕರ ಪುರಾಣವನ್ನ ಅಂತ ಏನಂತ ಕರೀತಾನೆ? ಇದನ್ನ ಪುರಾಣ ತಿಲಕ ಅಂತ ಅವನೇನ್ ಮಾಡ್ತಾನೆ? ಕಾವ್ಯದಲ್ಲಿ ಉಲ್ಲೇಖವನ್ನ ಮಾಡ್ತಾನೆ. ಯಾವುದನ್ನ? ಅಜಿತ ತೀರ್ಥಾಂಕರ ಪುರಾಣವನ್ನ ಪುರಾಣ ತಿಲಕ ಅಂತ ಏನ್ ಮಾಡ್ತಾನೆ? ಹೆಮ್ಮೆಯಿಂದ ಅದನ್ನ ಹೇಳಿಕೊಡುತ್ತಾನೆ. ಇದು ಯಾವುದಕ್ಕೆ ಸಮಾನ ಅಂತ ಹೇಳಿದ್ರೆ ಆದಿಪುರಾಣ ಮತ್ತು ಶಾಂತಿ ಪುರಾಣಕ್ಕೆ ಸಮಾನ. ಆದಿಪುರಾಣ ಪಂಪಂದು. ಅರ್ಥ ಆಯ್ತಾ? ಆದಿಪುರಾಣ ಮತ್ತು ಶಾಂತಿ ಪುರಾಣ ಕೃತಿಗೆ ಏನು ಮುಖ್ಯವಾಗಿ ಅದು ಸಮಾನವಾದಂತ ಕೃತಿ ಯಾವುದು? ಅಜಿತ ತೀರ್ಥಾಂಕರ ಪುರಾಣ ಅನ್ನುವಂದು ಇಲ್ಲಿ ತೀರ್ಥಾಂಕರ ಬಗ್ಗೆ ಇರುವಂಥದ್ದು. ಮೊದಲ ತೀರ್ಥಾಂಕರರಿಂದ ಹಿಡಿದು ಏನಾಗುವಂಥದ್ದು ತೀರ್ಥಾಂಕರ ಉಲ್ಲೇಖವನ್ನು ಏನ್ ಮಾಡ್ತಾನೆ ಈ ಕಾವ್ಯದಲ್ಲಿ ಹೇಳಿಕೊಂಡು ಹೋಗುವುದನ್ನ ಇಲ್ಲಿ ಹೇಳಿ ಬಂದ್ರೆ ಒಟ್ಟು ಎಷ್ಟು ಆಶ್ವಾಸನೆಗಳಿವೆ? ಒಟ್ಟು 12 ಆಶ್ವಾಸನೆಗಳಿವೆ. ಅರ್ಥ ಇದು ಒಟ್ಟು ಅಜಿತ ತೀರ್ಥಾಂಕರ ಪುರಾಣದಲ್ಲಿ ಒಟ್ಟು 12 ಆಶ್ವಾಸನೆಗಳನ್ನುವಂಥದ್ದು ಇರುವಂಥದ್ದು ಅಜಿತ ತೀರ್ಥಾಂಕರ
ಪುರಾಣದಲ್ಲಿ. ಇನ್ನು ಸಾಹಸ ಭೀಮ ವಿಜಯ ಅಥವಾ ಇದರಲ್ಲಿ ಎಷ್ಟು ಆಶ್ವಾಸನೆಗಳು, ಇದು ಯಾವುದು ಅಂತ ಹೇಳಿದ್ರೆ ಮುಖ್ಯವಾಗಿ ಏನು ಆಗಮಿಕ ಕಾವ್ಯ ಅಂತ ಇದನ್ನ ನಾವು ಕರೀಬಹುದು. ಯಾವುದನ್ನ? ಸಾಹಸ ಭೀಮ ವಿಜಯವನ್ನ ಏನು ಅಂತ ಕರೀಬಹುದು ನಾವು? ಲೌಕಿಕ ಕಾವ್ಯ. ಅರ್ಥ ಆಯ್ತಾ? ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ ಯಾವ ಕಾವ್ಯ? ಲೌಕಿಕ ಕಾವ್ಯ ಅಂತ ಕರೀಬಹುದು. ಇದರಲ್ಲಿ ಒಟ್ಟು 10 ಆಶ್ವಾಸನೆಗಳಿವೆ. ಎಷ್ಟು? 10 ಆಶ್ವಾಸನೆಗಳನ್ನುವಂಥದ್ದು ಎಲ್ಲಿರುವಂಥದ್ದು? ಸಾಹಸ ಭೀಮ ವಿಜಯದಲ್ಲಿ ಏನಿರ್ತದೆ? 10 ಆಶ್ವಾಸನೆಗಳನ್ನುವಂಥದ್ದು ಇರುವಂಥದ್ದು. ಮುಖ್ಯವಾಗಿ ಏನಾಗ್ತದೆ ಅಂತ ಹೇಳಿದ್ರೆ ಇದನ್ನ ಇಲ್ಲಿ ಏನ್ ಮಾಡುವಂಥದ್ದು? ಸಾಹಸ ಭೀಮ ವಿಜಯದಲ್ಲಿ ಏನ್ ಮಾಡುವಂಥದ್ದು? ತನ್ನ ಆಶ್ರಯದಾತನಾದಂತ ಸತ್ಯಾಶ್ರಯನನ್ನ ಯಾರಿಗೆ ಹೋಲಿಕೆ ಮಾಡಿಕೊಂಡು ಕವಿ ಏನ್ ಮಾಡ್ತಾನೆ? ರನ್ನ ಕಾವ್ಯವನ್ನ ರಚಿಸಿರುವಂಥದ್ದು ಯಾರಿಗೆ? ಭೀಮನಿಗೆ ಹೋಲಿಕೆ ಮಾಡಿಕೊಂಡು ಏನ್ ಮಾಡ್ತಾನೆ? ಕಾವ್ಯವನ್ನ ರಚನೆಯನ್ನ ಮಾಡಿಕೊಂಡು ಹೋಗಿರುವುದನ್ನು ನಾವಿಲ್ಲಿ ಗಮನಿಸಬಹುದು. ಮುಖ್ಯವಾಗಿ ಏನಾಗ್ತದೆ ಅಂತ ಹೇಳಿದ್ರೆ ಈ ಕೃತಿಯನ್ನ ರಚನೆ ಮಾಡ್ಲಿಕ್ಕೆ ಯಾವುದನ್ನ? ಈ ಸಾಹಸ ಭೀಮ ವಿಜಯ ಅನ್ನುವಂಥ ಕೃತಿಯನ್ನ ರಚನೆ ಮಾಡ್ಲಿಕ್ಕೆ ಮುಖ್ಯವಾಗಿ ಪ್ರೇರಣೆ ನೀಡಿದ್ದು ಯಾವುದು ಅಂತ ಹೇಳಿದ್ರೆ ಮಹಾಭಾರತದ 18ನೇ ಪರ್ವ. ಅರ್ಥ ಆಯ್ತಾ? ಮಹಾಭಾರತದ 18ನೇ ಪರ್ವ ಯಾವುದನ್ನ ರಚನೆ ಮಾಡ್ಲಿಕ್ಕೆ? ಗದಾಯುದ್ಧ ಅನ್ನುವಂಥ ಕೃತಿಯನ್ನ ರಚನೆ ಮಾಡಲಿಕ್ಕೆ ಪ್ರೇರಣೆ ನೀಡಿದ ಯಾವುದು ಅಂತ ಹೇಳಿದ್ರೆ ಮಹಾಭಾರತದ 18ನೇ ಪರ್ವ ಯಾವುದು ಅಂತ ಹೇಳಿದ್ರೆ ಯಾವುದು? ಗದಾಯುದ್ಧ. ಅರ್ಥ ಆಯ್ತಾ? ಮಹಾಭಾರತದ 18ನೇ ಪರ್ವವಾದಂತ ಗದಾಯುಧ ಪರ್ವವನ್ನು ಏನ್ ಮಾಡ್ತಾನೆ ಈತ ಆಯ್ದುಕೊಂಡು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಸಾಹಸ ಭೀಮ ವಿಜಯ ಅನ್ನುವಂತ ಕೃತಿಯನ್ನ ರಚನೆಯನ್ನ ಮಾಡ್ತಾನೆ. ಇನ್ನೊಂದು ಯಾವುದು ಅಂತ ಹೇಳಿದ್ರೆ ಬಾಸನ ಕೃತಿ ಊರುಭಂಗ. ನೀವು ಈಗಾಗಲೇ SLC ಅಲ್ಲಿ ಓದಿ ಬಂದಿರ್ಬೋದು. ಊರುಭಂಗ ಅನ್ನುವಂಥ ಒಂದು SLC ಯಾವುದೋ SLC ಅಲ್ಲಿ ಅಥವಾ 9th ಅಲ್ಲಿ ನಿಮಗೊಂದು ಪಾಠ ಇತ್ತು, ಊರುಭಂಗ ಅನ್ನುವಂಥ ಪಾಠ. ಅರ್ಥ ಆಯ್ತಾ? ಬಾಸನ ಊರುಭಂಗ ಅನ್ನುವಂಥ ಏನು ಕೃತಿ ಇರ್ಬೋದು. ಇನ್ನು ಭಟ್ಟ ನಾರಾಯಣನ ವೇಣಿ ಸಂಹಾರ. ಅರ್ಥ ಆಯ್ತಾ? ಭಟ್ಟ ನಾರಾಯಣನ ವೇಣಿ ಸಂಹಾರ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಈ ಕೃತಿಯನ್ನು ರಚನೆ ಮಾಡ್ಲಿಕ್ಕೆ ಏನಾಗ್ತದೆ? ಮುಖ್ಯವಾಗಿ ಪ್ರೇರಣೆ ಅನ್ನುವಂಥದ್ದು ಸಿಗ್ತದೆ. ಇಲ್ಲಿ ಯಾವೆಲ್ಲ ಕೃತಿಗಳು? ಮಹಾಭಾರತದ 18ನೇ ಪರ್ವವಾದಂತ ಗದಾ ಪರ್ವ ಇರಬಹುದು, ಅದರ ಜೊತೆಗೆ ಏನು ಬಾಸನ ಊರುಭಂಗ ಇರಬಹುದು, ಅದರ ಜೊತೆಗೆ ಭಟ್ಟನಾರಾಯಣನ ವೇಣಿ ಸಂಹಾರ ಅನ್ನುವಂಥ ಕೃತಿ ಏನಾಗ್ತದೆ ಅಂದ್ರೆ ಮುಖ್ಯವಾಗಿ ಈ ಸಾಹಸ ಭೀಮ ಅನ್ನುವಂಥ ಕೃತಿಯನ್ನ ರಚನೆ ಮಾಡ್ಲಿಕ್ಕೆ ಏನಾಗ್ತದೆ? ಮುಖ್ಯವಾದಂತ ಪ್ರಭಾವ ಅನ್ನುವಂಥದ್ದು ಬೀರ್ತದೆ. ಹೀಗೆ ಇಲ್ಲಿ ಮುಖ್ಯವಾಗಿ ಏನ್ ಮಾಡುವಂಥದ್ದು ಅಂತ ಹೇಳಿದ್ರೆ ಈ ಕೃತಿಯಲ್ಲಿ ಏನ್ ಮಾಡುವಂಥದ್ದು 18 ದಿನಗಳ ಯುದ್ಧದ ತೀವ್ರತೆ ಏನೇನ್ ಮಾಡ್ತಾನೆ ಅಂತ ಹೇಳಿದ್ರೆ ಕವಿ ಈ ಕಾವ್ಯದಲ್ಲಿ ಹೇಳಿಕೊಂಡು ಹೋಗಿರುವುದನ್ನು ನಾವಿಲ್ಲಿ ಗಮನಿಸಬಹುದು. ಇನ್ನು ಈ ಕವಿಗೆ ಇರುವಂತ ಬಿರುದುಗಳು ಯಾವುದೆಲ್ಲ ಅಂತ ನಾವು ನೋಡುವಾಗ ಅಂದ್ರೆ ಅದಕ್ಕಿಂತ ಮುಂಚೆ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ನಿಮ್ಮ ಪಠ್ಯದಲ್ಲಿ ನೀವು ನೋಡಬಹುದು. ಅಜಿತ ತೀರ್ಥಾಂಕರ ನೋಡಿ, ಸಾಹಸ ಭೀಮ ವಿಜಯನಲ್ಲಿ ರನ್ನನು ಪಂಪ ಕವಿಯು ಅರಿಕೇಸರಿಯನ್ನು ಸಮೀಕರಿಸಿ ಕಾವ್ಯ ರಚಿಸಿದಂತೆ ಸಾಹಸ ಭೀಮ ಬಿರುದಾಂಕಿತ ಇರಿವ ಬೆಡಂಗ ಸತ್ಯಾಶ್ರಯನು ಭೀಮನೊಂದಿಗೆ ಸಮೀಕರಿಸಿದ್ದಾನೆ. ಪಂಪ ಏನ್ ಮಾಡಿದ್ದಾನೆ ಅಂತ ಹೇಳಿದ್ರೆ ಅರಿಕೇಸರಿ ತನ್ನ ಆಶ್ರಯದಾತನಾದಂತ ಅರಿಕೇಸರಿನ ಏನ್ ಮಾಡ್ತಾನೆ ಅಂದ್ರೆ ಅರ್ಜುನನಿಗೆ ಹೋಲಿಸಿಕೊಂಡು ಏನ್ ಮಾಡ್ತಾನೆ? ಕಾವ್ಯವನ್ನ ರಚನೆಯನ್ನು ಮಾಡ್ತಾನೆ. ಅದೇ ರೀತಿ ಇಲ್ಲಿ ಯಾರು ರನ್ನನ್ ಏನ್ ಮಾಡ್ತಾನೆ ಅಂದ್ರೆ ಸಣ್ಣ ಆಶ್ರಯದಾತನಾದಂತ ಇರಿವ ಬೇಡಂಗ ಸತ್ಯಾಶ್ರಯನನ್ನ ಏನ್ ಮಾಡ್ತಾನೆ? ಭೀಮನಿಗೆ ಹೋಲಿಸಿಕೊಂಡು ಕಾವ್ಯವನ್ನ ರಚನೆಯನ್ನ ಮಾಡಿಕೊಂಡು ಹೋಗ್ತಾನೆ. ಹಾಗಾಗಿ ಇಲ್ಲಿ ಮಹಾಭಾರತದ ಕುರುಕ್ಷೇತ್ರ ಯುದ್ಧವೇ ದೃಶ್ಯವೇ ಮುಖ್ಯ ಕಥಾವಸ್ತು. ಇಲ್ಲಿ ಯಾವುದು? ಸಾಹಸ ಭೀಮ ವಿಜಯದಲ್ಲಿ ಮುಖ್ಯ ಕಥಾವಸ್ತು ಏನು ಅಂತ ಹೇಳಿದ್ರೆ ಕುರುಕ್ಷೇತ್ರ ಯುದ್ಧ. 18 ದಿವಸಗಳ ಕಾಲ ನಡೆದಂತ ಕುರುಕ್ಷೇತ್ರ ಯುದ್ಧದ ಸನ್ನಿವೇಶವನ್ನು ಏನ್ ಮಾಡ್ತಾನೆ ಕವಿ ಇಲ್ಲಿ ಏನ್ ಮಾಡ್ತಾನೆ? ಹೇಳಿಕೊಂಡು ಹೋಗಿರೋದು ನಾವಿಲ್ಲಿ ಗಮನಿಸಬಹುದು. ಇನ್ನು ಮುಖ್ಯವಾಗಿ ಇನ್ನೇನಾಗ್ತಾನೆ ಅಂತ ಹೇಳಿದ್ರೆ ಈ ಇಡೀ ಮಹಾಭಾರತವನ್ನು ಸಿಂಹಾವಲೋಕನ ಕ್ರಮದಲ್ಲಿ ನಿರೂಪಿಸಿದ್ದಾನೆ. ಅಂದ್ರೆ ಸಿಂಹ ಹೇಗೆ ಇಡೀ ತನ್ನ ಅವಲೋಕನ ಒಂದು ಸಲ ಮಾಡ್ತದೆ, ಇಡೀ ತನ್ನ ಪ್ರದೇಶವನ್ನೇ ಹೇಗೆ ಅವಲೋಕನವ ಮಾಡ್ತದೋ ಅದೇ ರೀತಿ ಏನ್ ಮಾಡಿದ್ದಾನೆ ಈತ ಇಡೀ ಮಹಾಭಾರತದ ಕಥೆಯನ್ನ ಸಿಂಹಾವಲೋಕನ ಮಾಡಿದ್ದಾನೆ. ಯಾವುದ್ರಲ್ಲಿ? ಸಾಹಸ ಭೀಮ ವಿಜಯದಲ್ಲಿ
ಇಡೀ ಮಹಾಭಾರತವನ್ನ ಕಟ್ಟಿ ಇಡುವಂತ ಪ್ರಯತ್ನವನ್ನು ಮಾಡಿದ. ಇಡೀ ಅವಲೋಕನವನ್ನ ಮಾಡಿದ್ದಾನೆ, ಎಲ್ಲ ಕಡೆ ಮಾಡಿದ್ದಾನೆ. ಸಿಂಹಾವಲೋಕನ ಸಿಂಹ ಹೇಗೆ ತನ್ನ ಪ್ರದೇಶವನ್ನ ಅವಲೋಕನವು ಮಾಡ್ತದೋ ಅದೇ ರೀತಿ ಇವನು ಕೂಡ ಏನ್ ಮಾಡಿದ್ದಾನೆ, ಮಹಾಭಾರತದ ಅವಲೋಕವನ್ನ ಮಾಡಿರುವುದನ್ನು ನಾವಿಲ್ಲಿ ಗಮನಿಸಬಹುದು. ಇಡೀ ಕಾವ್ಯದಲ್ಲಿ ನಾಟಕೀಯ ಶೈಲಿಯನ್ನು ನಾವೇನ್ ಮಾಡ್ತೇವೆ ಇಲ್ಲಿ ಗಮನಿಸಿಕೊಂಡು ಹೋಗುವಂಥದ್ದು. ಇನ್ನು ಮುಖ್ಯವಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ಕವಿ ಇವನಿಗಿದ್ದಂಥ ಬಿರುದುಗಳೆಲ್ಲ ಯಾವುದು ಅಂತೆಲ್ಲ ನಾವು ನೋಡುವಾಗ, ಕವಿ ಚಕ್ರವರ್ತಿ, ಯಾವುದೆಲ್ಲ ಇವನಿಗೆ ಬಿರುದುಗಳು, ಕವಿ ಚಕ್ರವರ್ತಿ, ಕವಿ ಚಕ್ರವರ್ತಿ ಅನ್ನುವಂಥ ಬಿರುದಿತ್ತು. ಇನ್ನೊಂದು ಯಾವುದು, ಕವಿರತ್ನ, ಕವಿ ಚಕ್ರವರ್ತಿ, ಕವಿರತ್ನ ಇರಬಹುದು. ಇನ್ನು ಯಾವುದು, ಕವಿತಿಲಕ, ಕವಿತಿಲಕ, ಕವಿ ರಾಜಶೇಖರ, ಇನ್ನೊಂದು ಯಾವುದು, ಉಭಯ ಕವಿ. ಹೀಗೆ ಅರ್ಥ ಆಯ್ತು ಅವನಿಗಿದ್ದಂಥ ಬಿರುದುಗಳು ಯಾವುದೆಲ್ಲ, ಮುಖ್ಯವಾಗಿ ಕವಿ ಚಕ್ರವರ್ತಿ, ಕವಿರತ್ನ, ಕವಿತಿಲಕ, ಕವಿ ರಾಜಶೇಖರ, ಉಭಯ ಕವಿ ಅನ್ನುವಂಥ ಬಿರುದುಗಳೆಲ್ಲ ಯಾರಿಗಿದ್ದದ್ದು, ಮುಖ್ಯವಾಗಿ ರನ್ನನಿಗಿದ್ದಂಥ ಬಿರುದುಗಳು. ಇಲ್ಲಿ ಮುಖ್ಯವಾಗಿ ರನ್ನನ ಕಾವ್ಯಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡಿಕೊಂಡು ಹೋಗುವಾಗ ಅವನೇನ್ ಮಾಡ್ತಾನೆ ಅಂತ ಹೇಳಿದ್ರೆ, ತನ್ನ ಸಾಹಸ ಭೀಮ ವಿಜಯದ ಮೊದಲಿಗೆ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಕಾವ್ಯವನ್ನು ರಚನೆ ಮಾಡುವ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳ್ತಾನೆ ನೋಡಿ. ಬೆಳಗುವ ಸೊಡರೋಳ್ ಸೊಡರು ಬೆಳಗಿ ಪಲರ್ ಕೊಂಡು ಹೊಗೆಯಂ ಕುಂದದಿ ಪ್ರಜ್ವಲಿಸುವೋಳ್ ಜಗಮಲ್ಲ ಕೊಳ್ಳುದುಂ ತವದಿತ್ತು ಮೆರೆ ನೀವರಿ ಬೆಡಗಂ, ಅಥವಾ ಮೆರೆವ ಇರಿವ ಬೆಡಗಂ. ಇಲ್ಲಿ ನೋಡಿ ಹೇಳುತ್ತಾನೆ, ಬೆಳಗುವ ಸೊಡರೊಳ್ ಸೊಡರು, ಒಂದು ದೀಪದಿಂದ ಇನ್ನೊಂದು ದೀಪವನ್ನು ನಾವೇನ್ ಮಾಡ್ಕೊಂಡು ಹೋಗ್ಬೋದು. ಸೊಡರು ಅಂತ ಹೇಳಿದ್ರೆ ದೀಪ, ದೀಪವನ್ನು ನಾವೇನ್ ಮಾಡಬಹುದು, ಒಂದು ದೀಪದಿಂದ ಇನ್ನೊಂದು ದೀಪವನ್ನು ನಾವೇನ್ ಮಾಡ್ಕೊಂಡು ಹೋಗುದು, ಪ್ರಜ್ವಲಿಸಿಕೊಂಡು ಹೋಗುವ ರೀತಿಯಲ್ಲಿ ನಾನೇನ್ ಮಾಡ್ತೇನೆ, ಜಗಮಲ್ಲನಾದಂತ ಸತ್ಯಾಶ್ರಯನ ಸಾಧನೆಗಳನ್ನ ನಾನೇನ್ ಮಾಡ್ತೇನೆ, ಬೆಳಗಿಕೊಂಡು ಹೋಗ್ತೇನೆ. ಅದನ್ನ ಹೇಳ್ತೇನೆ ನೋಡಿ, ಪ್ರಜ್ವಲಿಸುವೋಳ್ ಜಗಮಲ್ಲ ಕೊಳಂ ತವದಿತ್ತುಂ ಮೆರೆ ನೀವರಿ ಇರಿವ ಬೆಡಂಗಂ ಅನ್ನುವಂತ ಹೇಳ್ತಾನೆ. ಅರ್ಥ, ಇರಿವ ಬೆಡಂಗನ ಸಾಧನೆಯನ್ನು ನಾನೇನ್ ಮಾಡ್ತೇನೆ, ಒಂದು ದೀಪದಿಂದ ಇನ್ನೊಂದು ದೀಪ ಹೇಗೆ ಪ್ರಜ್ವಲಿಸಿಕೊಂಡು ಹೋಗ್ತದೋ ಅದೇ ರೀತಿ ನಾನೇನ್ ಮಾಡ್ತೇನೆ ಅಂದ್ರೆ ಅವನ ಸಾಧನೆಯನ್ನು ನಾನೇನ್ ಮಾಡ್ತೇನೆ ಹೇಳಿಕೊಂಡು ಹೋಗ್ತೇನೆ ಅನ್ನೋದನ್ನ ಅವನು ಹೇಳ್ತಾನೆ. ನೋಡಿ, ಇಲ್ಲಿ ಅವನು ಏನ್ ಮಾಡುವಂತ ತನ್ನ ತನ್ನ ಆಶ್ರಯದಾತನಾದಂತ ಸತ್ಯಾಶ್ರಯನ ಏನ್ ಮಾಡ್ತಾನೆ ಅಂದ್ರೆ ಅವನು ಏನ್ ಮಾಡ್ತಾನೆ, ಅದನ್ನ ಹೊಗಳಿಕೊಂಡು ಹೋಗುವುದನ್ನ ನಾವಿಲ್ಲಿ ಗಮನಿಸಿಕೊಂಡು ಹೋಗಬಹುದು. ಇನ್ನೊಂದು ಪದ್ಯದಲ್ಲಿ ಹೇಳ್ತಾನೆ ನೋಡಿ, ಅದರಲ್ಲಿ ಎನಿಸಿದ ಸತ್ಯಾಶ್ರಯವೇ ಏನೇ ಪೃಥ್ವಿವಲ್ಲಭಂ ಕಥಾನಾಯಕನಾಗಿ ನೀಲಜನಳ್ ಪೋಲಿಸಿ ಪೇಲ್ದೆನಿ ಗದಾಯುದ್ಧಂ ಮಹಾಕವೀರಣ್ಣಂ. ಹೇಳ್ತಾನೆ ನೋಡಿ, ಎನಿಸಿದ ಸತ್ಯಾಶ್ರಯ ಏನೇ ಅಂದ್ರೆ ನನಗೆ ಆಶ್ರಯ ಕೊಟ್ಟಂತ ಸತ್ಯಾಶ್ರಯ ಏನೇನ್ ಮಾಡ್ತೇನೆ ಅಂದ್ರೆ ಪೃಥ್ವಿವಲ್ಲಭಂ ಅಂತ ಹೇಳಿದ್ರೆ ಪೃಥ್ವಿಗೆ ಒಡೆಯನಾದಂತ, ಭೂಮಿಗೆ ಒಡೆಯನಾದಂತ ಸತ್ಯಾಶ್ರಯ ಏನೇನ್ ಮಾಡ್ತೇನೆ ಅಂದ್ರೆ ಕಥಾನಾಯಕನಾಗಿ, ಯಾರಿಗೆ ಹೋಲಿಸಿ ಪೇಲ್ದೆಪೆನ್ ಅಥವಾ ಪೇಲ್ದೇನಿ, ಯಾರಿಗೆ ಹೇಳ್ತಾ ಇದ್ದೇನೆ, ಗದಾಯುದ್ಧಂ ಕೃತಿಯನ್ನು ನಾನು ಯಾರಿಗೆ ಹೋಲಿಸಿಕೊಂಡು ನಾನು ಹೇಳ್ತೇನೆ, ಯಾರಿಗೆ, ಸತ್ಯಾಶ್ರಯನಿಗೆ ನಾನು ಅದನ್ನೇನ್ ಮಾಡ್ತೇನೆ, ಹೋಲಿಸಿಕೊಂಡು ಹೇಳುವೆನು ಮಹಾಕವಿರನ್ನಂ. ರನ್ನ ಏನ್ ಮಾಡ್ತಾನೆ, ಈ ರೀತಿಯಾಗಿ ಯಾರನ್ನ ಹೋಲಿಸಿಕೊಂಡು ಕಾವ್ಯವನ್ನ ಹೇಳ್ತಾನೆ ಅಂತ ಹೇಳ್ತಾನೆ, ಸತ್ಯಾಶ್ರಯನನ್ನ ರಚನೆ ಹೋಲಿಸಿಕೊಂಡು ಏನ್ ಮಾಡ್ತೇನೆ, ನಾನು ಕಾವ್ಯವನ್ನ ಹೇಳ್ತೇನೆ ಅನ್ನುವಂಥ ವಿಚಾರವನ್ನ ಹೇಳ್ತಾನೆ. ಹಾಗೆ ಮುಖ್ಯವಾಗಿ ಕುವೆಂಪು ಅವರೊಂದು ಮಾತು ಹೇಳುತ್ತಾನೆ ರನ್ನನ ಬಗ್ಗೆ ನೋಡಿ, ರನ್ನನಿರುವ ಕನ್ನಡಕ್ಕೆ ಅನ್ಯರಿಂದ ಬಹುದಿದಕ್ಕೆ ಬರಿಯ ಕವಿಯ ಸಿಡಿಲ ಚಕ್ಕೆ ಅಂತ ಕುವೆಂಪು ಹೇಳ್ತಾನೆ. ಏನು ಅಂತ ಹೇಳಿದ್ರೆ, ರನ್ನನಿರುವ ಕನ್ನಡಕ್ಕೆ ಆದ್ದರಿಂದ ಅನ್ಯರಿಂದ ಬರಬಹುದಿದಕ್ಕೆ ಬರಿಯ ಕವಿಯ ಸಿಡಿಲ ಚಕ್ಕೆ ಅಂತ ಹೇಳ್ತಾನೆ. ಅರ್ಥ ಆಯ್ತಾ? ರನ್ನನಿರುವ ಕನ್ನಡಕ್ಕೆ ಯಾವುದೇ ರೀತಿಯಾದಂಥ ಭಯ ಇಲ್ಲ, ಅನ್ಯರಿಂದ
ಭಯ ಇಲ್ಲ ಅನ್ನುವಂಥ ಮಾತನ್ನು ಕುವೆಂಪು ಹೇಳುವಂಥದ್ದು. ಹೇಗೆ? ರನ್ನನಿರುವ ಕನ್ನಡಕ್ಕೆ ಅನ್ಯರಿಂದ ಬಹುದಿದಕ್ಕೆ ಬರಿಯ ಕವಿಯ ಸಿಡಿಲ ಚಕ್ಕೆ. ಅವನು ಬರೀ ಕವಿಯಲ್ಲ, ಸಿಡಿಲ ತುಂಡು ಅಂತ. ಯಾರು? ರನ್ನ ಸಿಡಿಲ ತುಂಡು ಅನ್ನುವಂಥ ವಿಚಾರವನ್ನ ಏನ್ ಮಾಡ್ತಾನೆ ಕವಿ ಕೂಡ ಕುವೆಂಪು ಅವರು ಕೂಡ ಏನ್ ಮಾಡ್ತಾರೆ, ರನ್ನನ ಬಗ್ಗೆ ಹೊಗಳಿಕೆಯನ್ನ ಹೇಳಿಕೊಂಡು ಹೋಗ್ತಾರೆ. ಹೀಗೆ ರನ್ನ ಏನ್ ಮಾಡ್ತಾನೆ ಅಂದ್ರೆ ತನ್ನ ಕಾವ್ಯದಲ್ಲಿ ಇಡೀ ಅಂದ್ರೆ ಏನೋ ಆ ಕುರುಕ್ಷೇತ್ರ ಯುದ್ಧದ ಸನ್ನಿವೇಶವನ್ನು ಏನ್ ಮಾಡ್ತಾನೆ ಅಂತ ಇಟ್ಟುಕೊಂಡು ಇಡೀ ಮಹಾಭಾರತವನ್ನ ಸಿಂಹಾವನಲೋಕನ ಮಾಡುವಂತ ಪ್ರಯತ್ನವನ್ನ ಯಾರು ಮಾಡ್ತಾನೆ? ರನ್ನ ಕವಿ ಮಾಡಿಕೊಂಡು ಹೋಗಿರುವುದನ್ನು ನಾವಿಲ್ಲಿ ಗಮನಿಸಬಹುದು. ಇನ್ನು ಹೀಗೆ ರನ್ನನ ಸಾಹಸವನ್ನ ರನ್ನ ಏನ್ ಮಾಡ್ತಾನೆ ಅಂದ್ರೆ ಈ ರೀತಿಯಾಗಿ ತನ್ನ ಕಾವ್ಯ ಶೈಲಿಯನ್ನ ವಿವರಿಸಿಕೊಂಡು ನಾವು ಹೋಗಿರುವುದನ್ನ ಗಮನಿಸಬಹುದು. ಮುಖ್ಯವಾಗಿ ರನ್ನ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಮುಖ್ಯವಾಗಿ ಮಹಾಭಾರತ ಯುದ್ಧದಲ್ಲಿ ತನ್ನವರನ್ನೆಲ್ಲ ಕಳೆದುಕೊಂಡ, ಅರ್ಥ ಆಯ್ತಾ? ಮಹಾಭಾರತ ಯುದ್ಧದಲ್ಲಿ ತನ್ನವರನ್ನೆಲ್ಲ ಕಳೆದುಕೊಂಡಂತ ದುರ್ಯೋಧನ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಯುದ್ಧ ಭೂಮಿಯಲ್ಲಿರುವಂತ ಶರಶಯ್ಯಲ್ಲಿ ಮಲಗಿರುವಂತ ತನ್ನ ಭೀಷ್ಮನನ್ನ ಭೇಟಿ ಮಾಡಲು ಸಂಜಯನೊಡನೆ ಬರುವಂತ ಸನ್ನಿವೇಶ ಇಲ್ಲಿ ನಿಮಗೆ 10ನೇಲಿ ಒಂದು ಪಾಠ ಇತ್ತು ಅಂತ ಕಾಣುತ್ತದೆ. ಇಲ್ಲಿ ಏನು ತನ್ನ ದುರ್ಯೋಧನಿಗೆ ಏನ್ ಮಾಡಿದ್ದಾನೆ, ತನ್ನವರನ್ನೆಲ್ಲ ಕಳೆದುಕೊಂಡಿದ್ದಾನೆ. ತನ್ನವರನ್ನ ಕಳೆದುಕೊಂಡು ಈಗ ಗಾಂಧಾರಿ ಮತ್ತು ಧೃತರಾಷ್ಟ್ರನ ಏನು ಮಾತಿನ ಪ್ರಕಾರ ಸಲಹೆಯ ಮೇರೆಗೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನೀನೇನ್ ಮಾಡು, ನಿನ್ನ ತಾತನಾದಂತ ಭೀಷ್ಮನ ಸಲಹೆಯನ್ನ ಪಡ್ಕೋ. ಯಾಕಂತ ಹೇಳಿದ್ರೆ ಇಷ್ಟವರೆಗೆ 101 ಮಕ್ಕಳಲ್ಲಿ ಎಲ್ಲರನ್ನ ನಾವು ಏನ್ ಮಾಡಿದ್ದೇವೆ, ಕಳ್ಕೊಂಡು ಈಗಿರುವುದು ನೀನೊಬ್ಬನಿ. ನಿನ್ನನ್ನು ಕಳ್ಕೊಳ್ಳಿಕ್ಕೆ ನಮ್ಗೇನಿಲ್ಲ, ಇಷ್ಟ ಇಲ್ಲ. ಹಾಗಾಗಿ ಏನ್ ಮಾಡು, ನೀನು ಭೀಷ್ಮನ ಸಲಹೆ ಅಂತ ನೀನೇನ್ ಮಾಡ್ಬೇಕು, ಅವರ ಸಲಹೆಯನ್ನ ಪಡ್ಕೊಂಡು ಬಾ ಅಂತ ಯಾರು ಸಲಹೆಯನ್ನ ಕೊಡ್ತಾರೆ? ಗಾಂಧಾರಿ ಮತ್ತು ಧೃತರಾಷ್ಟ್ರ ಕೊಡುವಂಥದ್ದು. ಈ ಸಂದರ್ಭದಲ್ಲಿ ಏನ್ ಮಾಡ್ತಾನೆ ಅಂತ ದುರ್ಯೋಧನ, ನಾನೇನ್ ಮಾಡ್ತೇನೆ ಅಂತ ಹೇಳಿದ್ರೆ ಭೀಷ್ಮರ ಸಲಹೆಯನ್ನ ನಾನು ಕೇಳ್ತೇನೆ ಹೊರತು ಯಾರ ಜೊತೆಗೆ ಯುದ್ಧ ಮಾಡುವುದನ್ನು ನಾನು ಬಿಡುವುದಿಲ್ಲ, ಭೀಮನನ್ನು ಮಾತ್ರ ನಾನು ಹೆಡೆಮುರಿ ಕಟ್ಟದೆ ಬಿಡುವುದಿಲ್ಲ ಅನ್ನುವಂಥ ಮಾತನ್ನ ಹೇಳ್ತಾರೆ. ಅರ್ಥ ಐತೇನಂದ್ರೆ ಭೀಮನ ಜೊತೆ ಅಥವಾ ಏನ್ ಮಾಡ್ತೇನೆ ಪಾಂಡವರ ಜೊತೆಗೆ ನಾನು ಏನ್ ಮಾಡ್ತೇನೆ ಹೊಡೆದಾಟ, ಅವರ ಜೊತೆ ಯುದ್ಧ ಅಂತೂ ಮಾಡುದೇ, ಆದ್ರೆ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಯಾರ ಸಲಹೆಯನ್ನ ಕೇಳಿಕ್ಕೆ ಹೋಗ್ತೇನೆ, ಭೀಷ್ಮರ ಸಲಹೆಯನ್ನ ಕೇಳಲಿಕ್ಕೆ ಹೋಗ್ತೇನೆ ಅನ್ನುವಂತ ಒಪ್ಪಂದದೊಂದಿಗೆ ಏನ್ ಮಾಡ್ತಾನೆ ಅಂದ್ರೆ ತನ್ನ ಗೆಳೆಯನಾದಂತ ಸಂಜಯನ ಜೊತೆಗೆ ಏನ್ ಮಾಡ್ತಾನೆ ಅಂದ್ರೆ ಕುರುಕ್ಷೇತ್ರ ಯುದ್ಧಕ್ಕೆ ಬರ್ತಾನೆ. ಅಂದ್ರೆ ಶರಶಯ್ಯ ಅಂದ್ರೆ ಬಿಲ್ಲಿನ ಏನು ಬಾಣದ ಮಂಚ ಅಂತ. ಬಾಣದ ಮಂಚದ ಮೇಲೆ ಯಾರು ಮಲಗಿರ್ತಾನೆ? ಭೀಷ್ಮ ಮಲಗಿರ್ತಾನೆ. ಅಲ್ಲಿಗೆ ಅವನ ಸಲಹೆಯನ್ನ ಕೇಳಿಕೆ ಬರುವ ಸಂದರ್ಭದಲ್ಲಿ ಆ ಯುದ್ಧ ರಂಗದ ವರ್ಣನೆಯನ್ನ ಕವಿ ಮಾಡಿಕೊಂಡು ಹೋಗ್ತಾನೆ. ಆ ಯುದ್ಧ ರಂಗದ ಭಯಂಕರತೆಯನ್ನ ಕವಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ವಿವರಣೆಯನ್ನ ಮಾಡಿಕೊಂಡು ಹೋಗ್ತಾನೆ. ಯಾಕಂದ್ರೆ ಈ ಒಂದು ಯುದ್ಧ ಅಂತ ಹೇಳಿದಾಗ ಅಲ್ಲಿ ಎಷ್ಟೋ ಸಾವು ನೋವುಗಳು ಸಂಭವಿಸುವಂಥದ್ದು ಇರಬಹುದು, ಅಥವಾ ಕೈಕಾಲುಗಳನ್ನು ಕಳೆದುಕೊಂಡವರ ಏನಿರ್ಬೋದು ನರಳಾಟ ಇರಬಹುದು, ಅಥವಾ ಗಂಡನನ್ನು ಕಳೆದುಕೊಂಡಂತ ಹೆಂಡತಿಯರ ಕಿರುಚಾಟ ಇರಬಹುದು. ಹೀಗೆ ಆ ಯುದ್ಧ ರಂಗ ಒಂದು ರೀತಿಯಾದಂತ ಭೀಭತ್ಸಕರವಾದಂತ ವಾತಾವರಣ. ಅರ್ಥ ಆಯ್ತಾ? ಆ ಯುದ್ಧ ಭೂಮಿಯಲ್ಲಿ ನೋಡ್ಲಿಕ್ಕೆ ಆಗುದಿಲ್ಲ ಅಂತ ವಿಷಮ ಸ್ಥಿತಿಯನ್ನ ಏನ್ ಮಾಡ್ತಾನೆ ಅಂದ್ರೆ ದುರ್ಯೋಧನ ನೋಡಿಕೊಂಡು ಹೋಗುವಂತ ಸನ್ನಿವೇಶವನ್ನ ಇಲ್ಲಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಕವಿ ಹೇಳುತ್ತಾನೆ. ಅದರ ಜೊತೆಗೆ ತನ್ನ ಶತ್ರುವಿನ ಮಗನಾದಂತ ಅಭಿಮನ್ಯುವಿನ ಸಾಹಸಗಳನ್ನ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ದುರ್ಯೋಧನ ಏನ್ ಮಾಡ್ತಾನೆ, ಹೊಗಳ್ತಾನೆ. ಅಂದ್ರೆ ನಿನ್ನ ಸಾವಿಗೆ ಅನುರೂಪವಾದಂತ ಮರಣ ನನಗೆ ಸಿಗ್ಲಿ ಅನ್ನುವಂತ ಮಾತನ್ನ ಯಾರು ಹೇಳ್ತಾನೆ? ದುರ್ಯೋಧನ ಹೇಳ್ತಾನೆ. ಯಾಕಂದ್ರೆ ನಿನ್ನ ಸಾಹಸಕ್ಕೆ ಅಂದ್ರೆ ನಿನ್ನ ಸಾಹಸವನ್ನ ಅಂದ್ರೆ ನಿನ್ನ ಸಾಹಸಕ್ಕೆ ಸರಿ ಸಮಾನಾದವರು ಈ ಭೂಮಿಯಲ್ಲಿ ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿನಗೆ ಬಂದಂತ ಏನು ಆ ಮರಣ ನನಗೆ ಅನುರೂಪವಾಗಿ ದೊರಕ್ಲಿ ಅನ್ನುವಂತ ಮಾತನ್ನ ಯಾರು ಹೇಳ್ತಾನೆ? ಅಂದ್ರೆ ತನ್ನ ಶತ್ರುವಿನ ಮಗನಾದಂತ ಅಭಿಮನ್ಯುವಿನ ವೀರತನದ ಮೆಚ್ಚುಗೆ ಮಾತುಗಳನ್ನು ಯಾರು ಹೇಳ್ತಾನೆ? ದುರ್ಯೋಧನ ಹೇಳಿಕೊಂಡು ಹೋಗುವಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಇನ್ನು ಅದರ ಜೊತೆಗೆ ಏನಾಗ್ತದೆ ಅಂತ ಹೇಳಿದ್ರೆ ಆ ಯುದ್ಧದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಆ ಯುದ್ಧದ ತೀವ್ರತೆ ಹೇಗಿತ್ತು ಅಂತ ಹೇಳಿದ್ರೆ ಒಟ್ಟಾಗಿ 11 ಅಕ್ಷೋಹಿಣಿ ಸೇನೆ. ಎಷ್ಟು ಸೇನೆ ಇದ್ದಿರುವುದು ಅದರಲ್ಲಿ? 11 ಅಕ್ಷೋಹಿಣಿ ಸೇನೆ ಏನು ಎಲ್ಲ ಸಂಪೂರ್ಣವಾಗಿ ನಾಶಗೊಂಡಿದೆ. ಅಲ್ಲಿ 1 ಅಕ್ಷೋಹಿಣಿ ಅಂತ ಹೇಳಿದ್ರೆ ಎಷ್ಟು ನಾವು ನೋಡ್ಕೊಳ್ಬೇಕು ನೋಡಿ. 1 ಅಕ್ಷೋಹಿ ಅಂತ ಹೇಳಿದ್ರೆ ಎಷ್ಟು ಜನ ಇರ್ತಾರೆ ಅದರಲ್ಲಿ ಸೈನಿಕರು ಅಂತ ನಾವು ನೋಡುವ. ಮೊದಲಾಗಿ ನೋಡಿ 21,870 1 ಅಕ್ಷೋಹಿಣಿ. ಅರ್ಥ ಆಯ್ತಾ?
ಒಂದು ಅಕ್ಷೋಹಿಣಿ ಸೈನ್ಯ ಹೇಳ್ತಿರುವಂಥದ್ದು 21,870 ರಥದಳ. ಅರ್ಥ ಆಯ್ತಾ? 21,870 ಏನು ರಥ ದಳ. ಇನ್ನೊಂದು ಏನು ಅಂತ ಹೇಳಿದ್ರೆ 21,870 ಯಾವುದು ಅಂತ ಹೇಳಿದ್ರೆ ಗಜದಳ. ಅರ್ಥ ಆಯ್ತಾ? 21,870 ಗಜದಳ. ಇನ್ನು ಏನು ಅಂತ ಹೇಳಿದ್ರೆ 65,610 65,610 ಯಾವುದು ಅಂತ ಹೇಳಿದ್ರೆ ಅಶ್ವದಳ. 65,610 ಅಶ್ವದಳ. ಇನ್ನು ಏನು ಅಂತ ಹೇಳಿದ್ರೆ 1,900 ಎಷ್ಟು 900 ಏನು 9,350. ಅರ್ಥ ಆಯ್ತು? 1,09,350 ಏನು ಅಂತ ಹೇಳಿದ್ರೆ ಕಾಲ್ದಳ. ಕಾಲ್ದಳ ಅಂತ ಹೇಳಿದ್ರೆ ಏನು? ಸೈನಿಕರು. ನೋಡಿ, ಇದನ್ನ ಒಟ್ಟು ಸೇರಿಸಿ ಒಂದು ಅಕ್ಷೋಹಿಣಿ. ಅರ್ಥ ಆಯ್ತಾ? ಇವುಗಳನ್ನು ಒಟ್ಟು ಸೇರಿಸಿ ಎಷ್ಟು? ಒಂದು ಅಕ್ಷೋಹಿಣಿ. ಎಷ್ಟು? 21,870 ರಥದಳ ನಾಶ ಆಗಿದೆ. 21,870 ಗಜದಳವು ಸರ್ವನಾಶ ಆಯ್ತು. ಇನ್ನೇನು 65,610 ಅಶ್ವದಳವು ನಾಶ ಆಯ್ತು. ಇನ್ನೇನು 1,09,350 ಕಾಲ್ದಳವು ನಾಶ ಆಯ್ತು. ಅದು ಒಂದು ಅಕ್ಷೋಹಿಣಿಯಲ್ಲಿ. ಇಂಥದ್ದೇ 11 ಅಕ್ಷೋಹಿಣಿ ಸೇನೆ ಏನಾಗಿರುವಂಥದ್ದು? ನಾಶವಾಗಿರುವಂಥದ್ದು. ಹಾಗಾದ್ರೆ ಆ ಯುದ್ಧ ಭೂಮಿಯ ಭೀಕರತೆ ಎಷ್ಟಿರ್ಬೋದು ಅನ್ನೋದನ್ನು ನೀವು ಕಲ್ಪಿಸಿಕೊಳ್ಳಬಹುದು. ಅಂದ್ರೆ ಅಲ್ಲಿ ಎಲ್ಲಿ ಏನು ರಕ್ತದ ಕಡಲು ಅಂತ ಕವಿ ಅದನ್ನು ಉಲ್ಲೇಖ ಮಾಡ್ತಾನೆ. ಅಂದ್ರೆ ಏನು? ಎಲ್ಲಿ ನೋಡಿದ್ರೆ ಏನು ಆಗ್ತಾ ಇಲ್ಲ ಅವನಿಗೆ? ಕಾಲಿಡಲ್ ಎಡೆವಡೆಯದೆ ದಡಿಗ ಪೆನಂಗಗಳನೆ ಮೆಟ್ಟಿ ನಡೆದಂ ಅಂತ ಹೇಳ್ತಾನೆ. ಮೆಲ್ಲನೆ ಮೆಟ್ಟಿ ನಡೆದಂ. ದುರ್ಯೋಧನಿಗೆ ಯುದ್ಧ ಭೂಮಿಗೆ ಪ್ರವೇಶ ಮಾಡೋ ಸಂದರ್ಭದಲ್ಲಿ ಎಲ್ಲಿ ಕಾಲಿಡಬೇಕು ಅಂತಲೇ ಆಗ್ಲಿಲ್ಲ ಅಂತ. ಯಾಕಂದ್ರೆ 5 ಆಯುಧಗಳು ಅವನ ಕಾಲಿಗೆ ಚುಚ್ಚುತ್ತಾ ಇದ್ವಂತ, ಅವನ ಪಾದಗಳಿಗೆ ಚುಚ್ಚುತ್ತಾ ಇದ್ದಂತ. ಅದಕ್ಕೋಸ್ಕರ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ದಡಿಗ ವೆನಂಗಗಳನೆ ಮೆಟ್ಟಿ. ಅಂದ್ರೆ ದಡಿಗ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಭಾರಿ ಗಾತ್ರದ ಹೆಣಗಳ ಮೇಲೆ ಮೆಟ್ಟಿಕೊಂಡು ಅವನೇನ್ ಮಾಡ್ತಾನೆ? ಯುದ್ಧ ಭೂಮಿಯನ್ನ ಪ್ರವೇಶ ಮಾಡ್ತಾನೆ. ಅಂದ್ರೆ ಅಷ್ಟು ಭಯಂಕರವಾದಂತ ಯುದ್ಧ ಭೂಮಿ. ಈಗ ನೋಡಿ, ನಾಗಸಾಕಿ ಹಿರೋಶಿಮದ ಮೇಲೆ ಹೇಗೆ ಬಾಂಬು ದಾಳಿ ಆದಾಗ ಆ ಬಾಂಬಿನ ತೀವ್ರತೆ ಇವತ್ತಿಗೂ ಕೂಡ ಅಲ್ಲಿ ಇದೆ. ಅಲ್ಲಿ ಹುಟ್ಟುವಂತ ಮಕ್ಕಳು ಇವತ್ತು ಕೂಡ ಏನ್ ಮಾಡ್ತಾರೆ? ಅಂಗವಿಕಲರಾಗಿ ಹುಡ್ತಾ ಇದ್ದಾರೆ. ಅಂದ್ರೆ ಆ ಯುದ್ಧದ ತೀವ್ರತೆ ಈಗಲೂ ಕೂಡ ಅಲ್ಲಿಯ ಜನರು ಏನ್ ಮಾಡ್ತಾ ಇದ್ದಾರೆ? ಅನುಭವಿಸಿಕೊಂಡು ಹೋಗ್ತಾ ಇದ್ದಾರೆ. ಹಾಗಾದ್ರೆ ಆ ಕುರುಕ್ಷೇತ್ರದ ಯುದ್ಧದ ತೀವ್ರತೆ ಎಷ್ಟಿದ್ದಿರ್ಬೋದು ಅನ್ನೋದನ್ನ ಕಲ್ಪಿಸಿಕೊಳ್ಳಬೇಕಾಗ್ತದೆ ನಾವು. ಅರ್ಥ ಐತಂದ್ರೆ ಆ ಯುದ್ಧದ ತೀವ್ರತೆಯನ್ನು ಏನ್ ಮಾಡ್ತಾನೆ ಅಂದ್ರೆ ಕವಿ ವಿವರಿಸಿಕೊಂಡು ಹೋಗ್ತಾನೆ. ಅಂದ್ರೆ ತನ್ನವರನ್ನೆಲ್ಲ ಕಳೆದುಕೊಂಡಂತ ದುರ್ಯೋಧನ ಯಾರ ಸಲಹೆಯನ್ನ ಪಡ್ಕೊಳ್ಳಿಕ್ಕೆ? ಭೀಷ್ಮನ ಸಲಹೆಯನ್ನ ಪಡ್ಕೊಳ್ಳಿಕ್ಕೆ ಸಂಜಯನ ಜೊತೆಗೆ ಯುದ್ಧ ಭೂಮಿಗೆ ಬರುವ ಸನ್ನಿವೇಶವನ್ನು ಏನ್ ಮಾಡ್ತಾನೆ? ಇಲ್ಲಿ ಕವಿ ಏನ್ ಮಾಡ್ತಾನೆ? ವಿವರಿಸಿಕೊಂಡು ಹೋಗುವುದನ್ನ ನಾವಿಲ್ಲಿ ಗಮನಿಸಬಹುದು. ಈಗ ಪದ್ಯಕ್ಕೆ ನಾವು ಹೋಗು. ಉಡಿದಿರ್ದ ಕೈದು ನೆತ್ತರ ಕಡಳುಳ್ ಅಥವಾ ಕಡಲೊಳಗೆ ಅಡಿಗಡಿಗೆ ತಲಮನ್ ಉರ್ಚುತಿರೆ ಕಾಲಿಡಲ್ ಎಡೆವಡೆಯದೆ ಕುರುಪತಿ ದಡಿಗ ವೆನಂಗಗಳನೆ ಮೆಟ್ಟಿ ಮೆಲ್ಲನೆ ನಡೆದಂ. ಉಡಿದ ಅಥವಾ ಉಡಿದಿರ್ದ ಕೈದು ನೆತ್ತರ ಕಡಲೋಳ್ ಅಥವಾ ಕಡಲೊಳಗೆ ಅಡಿಗಡಿಗೆ ತಲಮಾನ್ ಉರ್ಚುತಿರೆ ಕಾಲ್ ಇಡಲ್ ಎಡೆವಡೆಯದೆ ಕುರುಪತಿ ದಡಿಗವೆನಂಗಗಳನೆ ಮೆಟ್ಟಿ ಮೆಲ್ಲನೆ ನಡೆದಂ. ನೋಡಿದ ನಾನು ಬೇಕಾದ್ರೆ ಬಿಡಿಸಿ ಬರೀತೇನೆ. ಯಾವ ರೀತಿಯಾಗಿ ಇದನ್ನ ಬಿಡಿಸಿ ಬರೆಯುವುದು ಅಂತ ಬರೀತೇನೆ. ಉಡಿದು ಇರ್ದು, ಉಡಿದು ಇರ್ದು ಕೈದು ನೆತ್ತರ, ಕೈದು ನೆತ್ತರ ಕಡಲೊಳಗೆ.
ಕಡಲೊಳಗೆ ಕಡಲೊಳಗೆ ಅಡಿಗಡಿಗೆ ಅಡಿಗಡಿಗೆ ಕಡಲೊಳಗೆ ಅಡಿಗಡಿಗೆ ತಳಮನ್ ತಳಮನ್ ಉರ್ಚುತಂ ತಳಮನ್ ಉರ್ಚುತಂ ಇರೆ ತಳಮನ್ ಉರ್ಚುತಂ ಇರೆ ಕಾಲಿಡಲ್ ಅಥವಾ ಕಾಲಿಡಲು ಎಡೆ ಒಡೆಯದೆ ಕುರುಪತಿ ಅಂತ ಹೇಳಿದ್ರೆ ಯಾರು? ದುರ್ಯೋಧನ. ಕುರುಪತಿ ದಡಿಗ ವೆನಂಗಗಳನೆ ದಡಿಗ ವೆಣಂಗಗಳನೆ ಮೆಟ್ಟಿ ಮೆಲ್ಲನೆ ನಡೆದಂ. ಅರ್ಥ ಆಯ್ತಾ? ಉಡಿದು ಇರ್ದು ಕೈದು ನೆತ್ತರ ಕಡಲೊಳಗೆ ಅಡಿಗಡಿಗೆ ತಳಮನ್ ಉರ್ಚುತಂ ಇರೆ ಕಾಲಿಡಲ್ ಎಡೆವಡೆಯದೆ ಕುರುಪತಿ ದಡಿಗವೆನಂಗಗಳನೆ ಮೆಟ್ಟಿ ಮೆಲ್ಲನೆ ನಡೆದಂ. ಇಲ್ಲಿ ಮುಖ್ಯವಾಗಿ ಅರ್ಥಗಳನ್ನು ನಾವು ಮೊದಲಿಗೆ ಗಮನಿಸಿಕೊಳ್ಳುವ, ಆ ನಂತರ ನಿಮಗೆ ಅದನ್ನ ವಿವರಣೆಯನ್ನ ಕೊಡ್ತೇನೆ. ಉಡಿದಿರ್ದ ಅಂತ ಹೇಳಿದ್ರೆ ಮುರಿದ. ಇನ್ನು ಕೈದು ಅಂತ ಹೇಳಿದ್ರೆ ಆಯುಧ. ಇನ್ನು ನೆತ್ತರ ಅಂತ ಹೇಳಿದ್ರೆ ರಕ್ತ. ಕಡಲೊಳಗೆ ಅಡಿಗಡಿಗೆ ಅಂತ ಹೇಳಿದ್ರೆ ಏನು? ಹೆಜ್ಜೆಗೆ. ಇನ್ನು ಮುಖ್ಯವಾಗಿ ಅಡಿಗೆ ತಾಳಮನ್, ತಾಳ ಅಂತ ಹೇಳಿದ್ರೆ ಏನು? ಪಾದ. ಇನ್ನು ಉರ್ಚುತಂ, ಅಂತ ಹೇಳಿದ್ರೆ ಏನಿಲ್ಲಿ? ಚುಚ್ಚು. ಅರ್ಥ ಆಯ್ತಾ? ಉರ್ಚು ಅಂತ ಹೇಳಿದ್ರೆ ಚುಚ್ಚು. ಇನ್ನು ದಡಿಗ ಅಂತ ಹೇಳಿದ್ರೆ ಏನು? ಭಾರಿ ಗಾತ್ರದ. ಭಾರಿ ಗಾತ್ರ. ವೆನ ಅಂತ ಹೇಳಿದ್ರೆ ಏನು? ಹೆಣ. ಮೆಟ್ಟಿ ಮೆಲ್ಲನೆ ನಡೆದಂ ಕುರುಪತಿ ಅಂತ ಹೇಳಿದ್ರೆ ಯಾರು? ದುರ್ಯೋಧನ. ಈಗ ಏನ್ ಮಾಡ್ತಿದ್ದಾರೆ? ಸಂಜಯನ ಜೊತೆಗೆ ದುರ್ಯೋಧನ ಏನ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಯುದ್ಧ ಭೂಮಿಯನ್ನ ಏನ್ ಮಾಡ್ತಿದ್ದಾನೆ? ಪ್ರವೇಶವನ್ನ ಮಾಡ್ತಾ ಇದ್ದಾನೆ. ಆ ಯುದ್ಧ ಭೂಮಿಯನ್ನ ಪ್ರವೇಶ ಮಾಡುವಂತ ಸಂದರ್ಭದಲ್ಲಿ ಆ ಯುದ್ಧ ಭೂಮಿಯ ವರ್ಣನೆಯನ್ನ ಕವಿ ಹೇಗೆ ಮಾಡ್ತಾ ಇದ್ದ ನೋಡಿ. ಉಡಿದಿರ್ದು ಕೈದು ನೆತ್ತರ ಕಡಲೊಳಗೆ ಅಡಿಗಡಿಗೆ ತಳಮಾನ್ ಉರ್ಚುತಮ್ಮಿರೆ ಕಾಲಿಡಲ್ ಎಡೆವಡೆಯದೆ ಕುರುಪತಿ ದಡಿಗವೆನಂಗಗಳನೆ ಮೆಟ್ಟಿ ಮೆಲ್ಲನೆ ನಡೆದಂ. ಉಡಿದಿರ್ದ ಆ ಮುರಿದಂತ ಆಯುಧ. ಅಲ್ಲಿ ಏನಾಗಿತ್ತಂತೆ? ಯುದ್ಧ ಭೂಮಿಯಲ್ಲಿ ಆಯುಧಗಳು ತುಂಡಾಗಿ ಬಿದ್ದಿದ್ವಂತೆ. ಮುರಿದಿದ್ದ ಅಂತ ಅಂದ್ರೆ ತುಂಡಾಗಿ ಬಿದ್ದಂತ ಆಯುಧಗಳು. ನೆತ್ತರ ಕಡಲೊಳಗೆ, ನೆತ್ತರ ಅಂತ ಹೇಳಿದ್ರೆ ರಕ್ತದ ಕಡಲೊಳಗೆ ಅಡಿಗಡಿಗೆ ಹೆಜ್ಜೆಗೂ ತಳಮನ್ ಪಾದಕ್ಕೆ ಚುಚ್ಚುತ್ತಿದ್ದವು. ಅಂದ್ರೆ ದುರ್ಯೋಧನ
ಆ ಯುದ್ಧ ಭೂಮಿಗೆ, ಆ ಕುರುಕ್ಷೇತ್ರ ಯುದ್ಧ ಭೂಮಿಗೆ ಕಾಲಿಡುವ ಸಂದರ್ಭದಲ್ಲಿ ಅಲ್ಲಿ ಎಲ್ಲ ಆಯುಧಗಳೇನಾಗಿದ್ವಂತೆ, ತುಂಡು ತುಂಡಾಗಿ ಮುರಿದು ಬಿದ್ದಿದ್ವಂತೆ. ಆ ಮುರಿದು ಬಿದ್ದಂತ ಆಯುಧಗಳು ರಕ್ತದ ಕಡಲೊಳಗೆ ಇದ್ದು ಏನು ಅಂತ ಹೇಳಿದ್ರೆ ಆ ದುರ್ಯೋಧನನ ಹೆಜ್ಜೆಗೆ ಅಥವಾ ಪಾದಕ್ಕೆ ಚುಚ್ಚುತ್ತಿದ್ವಂತೆ. ಅಂದ್ರೆ ಆ ಯುದ್ಧ ಭೂಮಿಯಲ್ಲಿ ಎಲ್ಲಿಯೂ ಅವನಿಗೆ ಕಾಲಿಡ್ಲಿಕ್ಕೆ ಅವಕಾಶವಿರಲಿಲ್ಲ ಅಂತ. ಕಾಲಿಡ್ಲಿಕ್ಕೆ ಅವಕಾಶ ಯಾಕಿರ್ಲಿಲ್ಲ? ಆ ನೆತ್ತರ ಕಡಲೊಳಗಿದ್ದಂತ ಆ ಆಯುಧಗಳು ಅವನ ಪಾದಕ್ಕೆ ಏನಾಗ್ತಿದ್ವಂತೆ, ಚುಚ್ಚುತ್ತಾ ಇದ್ವು. ಕಾಲಿಡಲ್ ಎಡೆ ಅಂತ ಹೇಳಿದ್ರೆ ಸ್ಥಳ, ಕಾಲಿಡಲು ಸ್ಥಳ ಸಿಗದೆ ಕುರುಪತಿ ದುರ್ಯೋಧನ ದಡಿಗ ಭಾರೀ ಗಾತ್ರದ ವೆಣ ಅಂತ ಹೇಳಿದ್ರೆ ಹೆಣಗಳನ್ನ ಮೆಟ್ಟಿ ಮೆಲ್ಲನೆ ನಡೆದ ಭಾರಿ ಗಾತ್ರದ ಹೆಣಗಳ ಮೇಲೆ ಏನ್ ಮಾಡ್ತಾನೆ, ಹೆಜ್ಜೆಯನ್ನು ಇಡ್ತಾ ಏನ್ ಮಾಡ್ತಾನೆ, ಯುದ್ಧ ಭೂಮಿಗೆ ಏನ್ ಮಾಡ್ತಾನೆ, ಪ್ರವೇಶವನ್ನ ಮಾಡ್ತಾನೆ. ಅರ್ಥ ಐತೆ? ಅಂದ್ರೆ ಮುರಿದು ಬಿದ್ದಂತ ಆಯುಧಗಳು ರಕ್ತದ ಕಡಲೊಳಗೆ ಏನಾಗಿತ್ತು, ಮುಳುಗಿದ್ದಂತ, ಅಂದ್ರೆ ರಕ್ತದ ಕಡಲೊಳಗೆ ಮುಳುಗಿದ್ದಂತ ಆಯುಧಗಳು ಏನಾಗ್ತಿದ್ವು, ದುರ್ಯೋಧನನ ಪಾದಕ್ಕೆ ಏನ್ ಮಾಡ್ತಿದ್ವು, ಚುಚ್ತಾ ಇದ್ವು. ಹಾಗಾಗಿ ದುರ್ಯೋಧನನಿಗೆ ಏನು ಹೆಜ್ಜೆ ಇಡಲು ಸಾಧ್ಯವಿಲ್ಲದ ಸಂದರ್ಭದಲ್ಲಿ, ಸ್ಥಳ ಇಲ್ಲದ ಸಂದರ್ಭದಲ್ಲಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಭಾರೀ ಗಾತ್ರದ ಹೆಣಗಳ ಮೇಲೆ ಏನ್ ಮಾಡ್ತಾನೆ, ಹೆಜ್ಜೆಯನ್ನು ಇಟ್ಟುಕೊಂಡು ಏನ್ ಮಾಡ್ತಾನೆ, ಮುಂದಕ್ಕೆ ಹೋಗ್ತಾನೆ. ಅದನ್ನ ಇಲ್ಲಿ ಹೇಳುವಂಥದ್ದು ಕವಿ ಏನ್ ಮಾಡ್ತಿದ್ದಾನೆ, ಉಡಿದಿರ್ದು ಕೈದ ನೆತ್ತರ ಕಡಲೊಳಗೆ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಮುರಿದು ಬಿದ್ದಂತ ಆ ಆಯುಧಗಳ ರಕ್ತದ ಕಡಲೊಳಗೆ ಏನ್ ಮಾಡ್ತಾನೆ ದುರ್ಯೋಧನ ಪಾದಕ್ಕೆ ಚುಚ್ಚುವ ಆಯುಧಗಳ ಇರೋ ಸಂದರ್ಭದಲ್ಲಿ ಏನ್ ಮಾಡ್ತಾನೆ, ಕುರುಪತಿ ಏನ್ ಮಾಡ್ತಾನೆ, ಭಾರೀ ಗಾತ್ರದ ಹೆಣಗಳ ಮೇಲೆ ಏನ್ ಮಾಡ್ತಾನೆ, ತನ್ನ ಹೆಜ್ಜೆನ ಇಡ್ತಾ ಏನ್ ಮಾಡ್ತಾನೆ ಅಂದ್ರೆ ಮೆಟ್ಟುತ್ತಾ ಮೆಲ್ಲನೆ ನಡೆದ, ಮುಂದಕ್ಕೆ ಏನ್ ಮಾಡ್ತಾನೆ, ಮೆಲ್ಲಕ್ಕೆ ನಡ್ಕೊಂಡು ಹೋಗ್ತಾನೆ. ಇದಿಷ್ಟು ನಿಮಗೆ ಅರ್ಥ ಆಗಿದೆ. ಅಂದ್ರೆ ಯುದ್ಧ ಭೂಮಿಯನ್ನ ಅವನು ಯಾವ ರೀತಿಯಾಗಿ ಪ್ರವೇಶ ಮಾಡ್ತಿದ್ದಾನೆ, ಅದರ ಸನ್ನಿವೇಶವನ್ನ ಕವಿ ಇಲ್ಲಿ ಏನ್ ಮಾಡ್ತಿದ್ದಾನೆ, ಹೇಳ್ತಾ ಇದ್ದಾನೆ. ಇದು ಕಂದ ಪದ್ಯ. ಯಾಕೆ ನಿಮಗೆ ಅದು ಬರೆದು ನಾನು ಬಿಡಿಸಿ ಹೇಳ್ತಾ ಇದ್ದೇನೆ ಅಂತ ನಿಮಗೆ ಅರ್ಥ ಆಗ್ಲಿ ಅಂತ. ಯಾಕಂದ್ರೆ ಮೊದಲ ಪದ್ಯ ಇದೇನು ಅಂತ ನಿಮಗೆ ತಲೆಗೆ ಹೋಗ್ಬೇಕಲ್ವ, ಅದಕ್ಕೆ ನಾನು ಏನ್ ಮಾಡ್ತಿದ್ದೇನೆ, ಬಿಡಿಸಿ ಅದನ್ನ ವಿವರಣೆಯನ್ನು ಕೊಡ್ತಾ ಇದ್ದೇನೆ. ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಈಗ ಇನ್ನು ಹೇಳ್ತಾ ಇದೆ ನೋಡಿ, ಯಾವ ರೀತಿಯಾಗಿ ಆ ಯುದ್ಧ ಭೂಮಿ ಇತ್ತು ಅನ್ನೋದನ್ನ ಹೇಳ್ತಾ ನೋಡಿ. ಶೈಲಂಗಗಳನ್ ಏರಿ ರುದಿರ ಸ್ತೋತ್ರಂಗಗಳಂ ದಾಂಟಿ ಇರ್ಬದೋರ್ ನೀಲ ಲತ ಪ್ರತಾನ ವಿಪಿನ ವಾತ್ರಂಗಗಳೋಳ್ ಸಿಲ್ಕಿ ಭರಂಗೈದು ಉರದೆ ಏಯ್ದು ಸಂಜಯ ಶಿರಸ್ಕಂದ ಅವಲಂಬಂ ಕುರು ಪ್ರಭು ಕಂಡಂ ಶರಜಾಲ ಜರ್ಜರಿತ ಅರಿ ಗಾತ್ರ ತಾಣನಂ ದ್ರೋಣನಂ ಅಥವಾ ತ್ರಾಣನಂ ದ್ರೋಣನಂ. ಯಾವ ರೀತಿಯಾಗಿತ್ತು ಆ ಯುದ್ಧ ಭೂಮಿ ಅನ್ನೋದನ್ನ ಮತ್ತೆ ಕವಿ ಹೇಳ್ತಾ ಇದ್ದೇನೆ, ಅದನ್ನು ಬಿಡಿಸಿ ಬರೀತಾ ಇದ್ದೇನೆ. ಈಗ ನೋಡಿ, ಇಬ ಶೈಲಂಗಗಳನ್ ಏರಿ, ಇಬ ಶೈಲಂಗಗಳನ್ ಏರಿ ದ್ವಿರುಕ್ತಿ ಏರಿ ರುದಿರ ಸ್ತೋತ್ರಾಂಗಗಳ ದಾಂಟಿ ಇಬಾದೋರ್, ಅದು ನೋಡಿ ಬಿಡಿಸಿ ನೋಡ್ಕೊಳ್ಳಿ. ಇಬಾದೋರ್ ನೀಲ ಲತಾ ಪ್ರತಾನ ವಿಪಿನ ವಾತ್ರಂಗಗಳೋಳ್ ಸಿಲ್ಕಿ ಸಿಕ್ಕು ಅಂತ
ಸಿಲ್ಕಿ ಸಿಲ್ಕಿ ಭರಂಗೈದು ಭರಂ ಭರಂಗೈದು ಉರದೆ ಭರಂಗೈದು ಉರದೆ ಏಯ್ದು ಉರದೆ ಏಯ್ದು ಸಂಜಯ 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 ಶಿರಸ್ಕಂದ